ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಪೂರ್ಣಿಮಾ. ಇವತ್ತು ಗುರುವಾರ, ಗುರುಗಳ ವಾರ. ಇವತ್ತು ರಾಯರ ದರ್ಶನ ಮಾಡೋಣ, ಜೊತೆಗೆ ಬಾಬಾ ಅವರ ದರ್ಶನವನ್ನು ಕೂಡ ಮಾಡೋಣ. ಇವತ್ತಂತೂ ತುಂಬ ವಿಶೇಷ. ಗುರುವಾರ ಪುಷ್ಯ ನಕ್ಷತ್ರ ಕೂಡ ಬಂದಿದೆ. ಗುರುವಾರ ಪುಷ್ಯ ನಕ್ಷತ್ರ ಬಂದರೆ ಗುರು ಪುಷ್ಯಾಮೃತ ಯೋಗ ಅಂತ ಕರೀತಾರೆ. ತುಂಬಾ ಅದ್ಭುತವಾದಂತಹ ದಿನ. ಗುರುಗಳ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೆಯದು. ಇವತ್ತು ಮಠದಲ್ಲಿ ಅಭಿಷೇಕ, ಪೂಜೆ, ಹಾಗೆ ಬೃಂದಾವನದ ಅಲಂಕಾರ ಹೇಗಿತ್ತು ಅಂತ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸಾಯಿ ಮಂದಿರದಲ್ಲಿ ಬಾಬಾ ಅವರ ಅಲಂಕಾರ ಹೇಗಿತ್ತು ಅಂತ ಇವತ್ತಿನ ವಿಡಿಯೋಲಿ ನೀವು ನೋಡ್ಬೋದು. ಸ್ನೇಹಿತರೆ, ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ನಿಮಗೆ ಮುಂಚೆನೇ ಹೇಳಿದೆ ಇವತ್ತು ಗುರು ಪುಷ್ಯಾಮೃತ ಯೋಗ ಇದೆ ಅಂತ. ಇವತ್ತು ತುಂಬಾ ವಿಶೇಷ ದಿನ. ಹೌದು, ನನಗೂ ಅಷ್ಟೇ ಇವತ್ತು ತುಂಬಾ ವಿಶೇಷ ದಿನ. ಈ ದಿನನ ನನ್ನ ಜೀವನದಲ್ಲಿ ಮರಿಬಾರ್ದು ಅಂತಹ ಒಂದು ದಿನ ಅಂತ ಹೇಳ್ಬೋದು. ನನಗಂತೂ ತುಂಬಾ ಖುಷಿಯಾಗಿದೆ. ಯಾಕೆ ಇಷ್ಟು ಖುಷಿಯಾಗಿದೆ, ಇದಕ್ಕೆ ಕಾರಣ ಏನು ಅಂತ ಇವತ್ತಿನ ವಿಡಿಯೋನ ಎಂಡ್ ತನಕ ನೋಡಿ. ಹಾಗೆ ಇವತ್ತು ಬೆಳಗ್ಗೆ ಮಠದಲ್ಲಿ ಮಾಡಿದಂತಹ ವಿಶೇಷವಾದಂತಹ ಪೂಜೆ ಹೇಗಿತ್ತು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಂತೂ ಬೃಂದಾವನದ ಅಲಂಕಾರ ತುಂಬಾ ಸುಂದರವಾಗಿತ್ತು ಸ್ನೇಹಿತರೆ. ಹಾಗೆಯೇ ಇವತ್ತು ಗುರುವಾರದ ವಿಶೇಷವಾದಂತಹ ಒಂದು ಸಂಚಿಕೆ ಅಂದರೆ ರಾಯರ ಮಹಿಮೆಯ ವಿಡಿಯೋನ ಕ್ರಿಯೇಷನ್ಸ್ ಬೈ ಪೂರ್ವಿ ಚಾನಲಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋ ನೋಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವತ್ತು ಗುರುವಾರ, ಗುರುಗಳ ವಾರ ಅಂತ ಹೇಳಿದೆ ಸ್ನೇಹಿತರೆ. ರಾಯರ ವಾರ. ಇವತ್ತು ಮಠದಲ್ಲಿ ಬೃಂದಾವನದ ಅಲಂಕಾರ ಹೇಗೆ ಮಾಡಿದ್ದಾರೆ ಅಂತ ನಿಮಗೂ ದರ್ಶನ ಮಾಡಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ ಹೂವಿನ ಅಲಂಕಾರ ಎಷ್ಟು ಸುಂದರವಾಗಿದೆ ಅಂತ. ರಾಯರ ದರ್ಶನ ಮಾಡಿ ಆಯಿತು ಅಲ್ವಾ. ಈಗ ಬಾಬಾ ಅವರ ದರ್ಶನ ಮಾಡಲೇಬೇಕು ಅಲ್ವಾ. ಇವತ್ತು ಸಾಯಿ ಮಂದಿರದಲ್ಲಿ ಬಾಬಾ ಅವರ ಅಲಂಕಾರ ಹೇಗಿತ್ತು ಅಂತ ನಿಮಗೂ ದರ್ಶನ ಮಾಡಿಸ್ತಾ ಇದ್ದೀನಿ ನೋಡಿ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ವಾ ಬಾಬಾ ಅವರ ಅಲಂಕಾರ ಎಷ್ಟು ಸುಂದರವಾಗಿದೆ ಅಂತ. ಇವತ್ತಿನ ಬ್ಲಾಗಲ್ಲಿ ಒಂದು ಸಂತೋಷದ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿದೆ. ಅದೇನು ಅಂದರೆ ಇವತ್ತು ಗುರುವಾರ, ಗುರು ಪುಷ್ಯಾಮೃತ ಯೋಗ ಕೂಡ ಇದೆ. ತುಂಬ ವಿಶೇಷ ದಿನ. ಈ ದಿನ ನನ್ನ ಲೈಫಲ್ಲೇ ಮರೆಯೋಕ್ಕಾಗಲ್ಲ ಅಂತ ಹೇಳಿದೆ. ಅದು ಯಾಕೆ ಅಂದರೆ ಇವತ್ತು ನನಗೆ
ಪರಿಮಳ ಪ್ರಸಾದ ಮತ್ತು ಮಂತ್ರಾಕ್ಷತೆ ಸಿಕ್ಕಿದೆ. ನನಗಂತೂ ತುಂಬಾ ಖುಷಿಯಾಯಿತು. ಮಂತ್ರಾಲಯದಿಂದ ಇದು ಬಂದಿರುವಂಥ ಒಂದು ಪ್ರಸಾದ ಮಂತ್ರಾಕ್ಷತೆ. ಇದು ಇನ್ನಷ್ಟು ವಿಶೇಷ ಅಂತ ಹೇಳ್ಬೋದು. ಅಮ್ಮ ಮತ್ತು ನಮ್ಮಣ್ಣ ಮಂತ್ರಾಲಯಕ್ಕೆ ಹೋಗಿದ್ದರು. ಅವರು ಪ್ರಸಾದನ ನನಗೆ ತಂದುಕೊಟ್ರು. ನನಗೆ ತುಂಬಾ ಖುಷಿಯಾಯಿತು. ಅದು ಇವತ್ತು ತುಂಬ ವಿಶೇಷ ದಿನ, ಗುರುವಾರನೇ ಸಿಕ್ಕಿದ್ದು ಇನ್ನಷ್ಟು ಖುಷಿಯಾಯಿತು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋಲಿ ಶೇರ್ ಮಾಡಿಕೊಂಡೆ. ನನಗೆ ತುಂಬಾ ಖುಷಿ ಅನ್ನಿಸ್ತು. ತುಂಬ ದಿನವೇ ಆಗಿತ್ತು ಪರಿಮಳ ಪ್ರಸಾದನೇ ನಮಗೆ ಸಿಕ್ಕಿರಲಿಲ್ಲ. ಅಮ್ಮ ಮತ್ತು ಅಣ್ಣ ಮಂತ್ರಾಲಯಕ್ಕೆ ಹೋಗಿದ್ರಲ್ಲ, ಪ್ರಸಾದ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ಗುರುವಾರನೇ ಸಿಕ್ಕುತ್ತೆ ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ. ಅದು ಗುರುವಾರನೇ ಸಿಕ್ಕಿದ್ದಂತೂ ನನಗೆ ಇನ್ನಷ್ಟು ಖುಷಿಯಾಯಿತು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇವತ್ತು ಗುರುವಾರದ ಒಂದು ಚಿಕ್ಕದಾದಂಥ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.